ನಮಸ್ತೆ ವೀಕ್ಷಕರೇ, ದಯವಿಟ್ಟು ನಿಮ್ಮಲ್ಲಿ ಒಂದು ಮನವಿ ನೋಡಿ ಸುಮ್ಮನಾಗಬೇಡ್ರಿ. ನಮ್ಮ ವೀಡಿಯೋನ ಮೊದಲನೇ ಸಲ ಯಾರ್ಯಾರು ನೋಡ್ತಿದ್ದೀರಾ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೂ ನಮ್ಮ ವೀಡಿಯೋಗೆ ಒಂದು ಲೈಕ್ ಕೊಟ್ಟು ಮುಂದಕ್ಕೆ ವೀಡಿಯೋ ನೋಡ್ತಾ ಹೋಗ್ರಿ. ಹಾಗೂ ನಮ್ಮ ವೀಡಿಯೋ ನೋಡಿದಾದಮೇಲೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿರಿ. ಒಳ್ಳೇದಾದರೆ ಒಳ್ಳೇದು ಅನ್ನಿಸ್ಲಿ, ಕೆಟ್ಟದಾದರೆ ಕೆಟ್ಟದ್ದು ಅನ್ನಿಸ್ಲಿ. ನಾವು ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಒಂದು ಮಾಹಿತಿ ಕೊಟ್ಟರೆ ನಮಗೇನು ಬೇಜಾರಿರಲ್ಲ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೂ ಒಂದು ಲೈಕ್ ಕೊಡಿರಿ. ನನ್ನ ವಿಚಾರ ನಿಮ್ಮಲ್ಲಿ ಅನೇಕ ಸಲ ಹಂಚ್ಕೊಂಡಿದ್ದೀನಿ. ಅಂಥದ್ರಾಗೂ ನಾನು ವೀಡಿಯೋ ಮಾಡಬೇಕು ಎಂಬುದು ಮನಸ್ಸು ಬರುತ್ತೆ ನನಗೆ, ಮಾಡಲೇಬೇಕು ಅಂತಂದೇಳಿ. ಹಂಗಾಗಿ ಈ ವಿಡಿಯೋನ ಮಾಡ್ತಾಯಿರ್ತೀನಿ. ಎಷ್ಟೇ ಕಷ್ಟ ಆದರೂ ಕೂಡ ನಾನು ವಿಡಿಯೋನ ಮಾಡಿ ಹಾಕ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ನಮ್ಮ ಲಕ್ಷ್ಮಕ್ಕ ನೆನೆ ದಿನ ಈ ಹಿರಿಯೂರಿಗೆ ಹೋಗಿದ್ಲು. ಏನೋ ತಾಂಬರ್ಬೇಕು, ಹುಂಚೆ ಬೀಜ ಎಲ್ಲ ಇದ್ದಾವೆ, ಮಂಡಿಗೆ ಹಾಕಿಬಿಟ್ಟು ಎತ್ತೆತ್ತ ಸಾಮಾನು ಬೇಕಾಗಿತ್ತು, ತಾಂಬರಕ್ಕೆ ಹೋಗ್ಬೇಕು ಕಣಕ್ಕ ಅಂತಂದೇಳಿ ಹೇಳ್ತಿದ್ಲು. ನೆನೆ ದಿನ ಹೋಗಿದ್ಲು. ನೆನೆ ದಿನ ಮನೆ ಕಡೆಗೆ ಬರಲಿಲ್ಲ. ಇವತ್ತು ಮುಂಚೆ ಬರಬೇಕಾಗಿತ್ತು. ಇಷ್ಟ ತನಕ ನೋಡಿದೆ. ಒಂದಿನೂ ಮಿಸ್ ಆಗಲ್ಲ ನಮ್ಮ ಜೊತೆಗೆ ಮಾತಾಡೋದು. ಹಂಗಾಗಿ ಅವಳಿಗಾಗಿನೇ ವೆಯ್ಟ್ ಮಾಡ್ತಾಯಿದ್ದೆ ವೀಕ್ಷಕರೇ. ಅಲ್ಲೆಲ್ಲ ಬರ್ತಾ ಇದ್ದರೆ ಒಂಚೂರು ನಿಮ್ಮ ನಿಂಗಜ್ಜಿ ಅವರು ಬರಲಿರು, ನೆನ್ನೆನೂ ಹೋಗಿರ್ಲಿಲ್ವಂತೆ, ಇವತ್ತು ಹೋಗ್ಬೇಕಂತೆ, ಯಾಕೋ ನಿನ್ನ ಮಾತಾಡಿಸ್ಬೇಕು ಅನ್ನಿಸ್ತಂತೆ ಅಂತ ಒಂಚೂರು ಕರಿತೀರಾ? ಏನು ನಿಂಗಮ್ಮನವರು ಆರಾಮಾಗಿ ಕುತ್ಕೊಂಡ್ಬಿಡ್ತೀವಿ. ಹೊತ್ತು ಮುಂಚೆ ತಂಪಾಗಿ ತಗೊಂಡ್ಬಿಟ್ಟು ಏನು ಮಾಡ್ತಾಯಿದ್ದೀರಾ? ಲಕ್ಷ್ಮಕ್ಕ, ನಿನಗೆ ಸಾವೇ ಇಲ್ಲ ಕಣೆ, ನೆನೀತಿದ್ದಂಗೆ ಬಂದುಬಿಟ್ಟೆ. ನೆನೆದವರ ಮನದಲ್ಲಿ ಅಂತ ಅಂದಂಗೆ ನಾನು ಅಲ್ಲೇನೇ ನೀನು ಬರಲಿಲ್ಲದಕ್ಕೆ ವೀಕ್ಷಕರಿಗೆ ಹೇಳಿದೆ. ಅಲ್ಲೆಲ್ಲ ನಮ್ಮ ಲಕ್ಷ್ಮಕ್ಕ ಇದ್ರೆ ಬರಲ್ರಿ, ನನಗೆ ಬೇಜಾರಾಗೈತೆ ಅಂತಂದೇಳಿ ಹೇಳಿದೆ. ಯಾರಾದರೂ ನಿನ್ನ ಕರೆದಿರ್ಬೇಕು ಅನ್ಸುತ್ತೆ, ನಿಂಗಜ್ಜಿ ಕರಿತೈತೆ ಅಂತ. ನಾನು ಮನಸ್ಸಿನಾಗ ನೆನೆಸ್ಕೊಂತಿದ್ದಂಗೆ ಬಂದುಬಿಟ್ಟಿದ್ದೆ. ನಿನಗೆ ಸಾವೇ ಇಲ್ಲ ಕಣೆ. ಬರ್ದಂಗೆ ಇರೋಕ್ಕೆ ಆಗುತ್ತೇನಮ್ಮ? ಎಂದಾನ ಒಂದಿನ ಎಲ್ಗಾನ ಹೋಗೋದು ನಮ್ಮದು ಇರುತ್ತೆ. ಅದು ಮುಗಿತಿದ್ದಂಗೆ ಬರಲೇಬೇಕಲ್ಲ. ಅದಕ್ಕೆ ನಾನು ಬಂದೆ. ನಾನು ಬರ್ತಾ ಇದ್ದೇನೋ, ನೀನು ನೆನೆಸ್ಕೊಂಡಿದ್ದೆ. ದಿನ ನೆನೆಸ್ಕೊಂತಿದ್ದಲ್ಲ, ಹಿಂಗೆ ನೆನೆಸ್ಕೊಂಡಿದ್ದೀ ಹೇಳು. ಸದ್ಯಕ್ಕೆ ನಿನ್ನ ಆಯುಸ್ ಜಾಸ್ತಿ ಕೊಟ್ಟರು ಸಾಕಾಗೈತೆ. ನಮಗೂ ಏನು ಒಳ್ಳೆಯದೇ ಆರೈಕೆ ನಮಗೆ ಬೇಕಾಗಿರೋದು. ಅಲ್ಲ ಕಣ್ ಲಕ್ಷ್ಮಕ್ಕ, ನೆನೆದಿನ ಬೊಯ್ಗಾದರೂ ಬರಬಾರ್ದೆ. ಅದು ಹೆಂಗೆ ಬಿಸ್ಲಾಗಿ ಏಟ ತಕ ಹೋದೆ ನಮ್ಗೆ ಎಲ್ಗಾನ ಹೋದರೆ ಏಟತಿ ಮಂತಕ್ಕೆ ಹೋದೆ ಒಮ್ಮಂಗಾಗುತ್ತೆ. ಹಂಗಾದ್ರೆ ಒಡವೆ ಹೊಸ್ತಾ ಯಾತ ತಂದಿರ್ಬೇಕು. ಹಂಗಾರೆ ಅದಕ್ಕೆ ಬೈನಾಗ ಬಂದಿದೆಯಾ ಭರ್ಜರಿ ಇದನ್ನು ಮಾಡ್ಕೊಂಡು ಸಂತೆ ಅದು ಇದು ಮಾಡ್ಕೊಂಡು. ಅದಕ್ಕೆ ಜಲ್ದಿ ಬಂದಿಲ್ಲ, ಇಲ್ದಿರ ಜಲ್ದಿ ಬತ್ತಿದ್ದೆ. ಬಂದಳೆ ಬರ್ಬೇಕಾಗಿತ್ತು ನಮ್ಮ ಮನೆ ತಕ್ಕೆ. ಅಲ್ಗೂ ನೋಡಿ ನಾನು ಅಲ್ಲಿ ಒಂದಿಟ್ಟು ಹೊಗೆ ಸೊಪ್ಪು ಹೊಗೆ ಪುಡಿ ಬೇಕಾಗಿತ್ತು. ಅಂಗಡಿ ಮನೆ ಕಡೆಗೆ ಕೊಯ್ದು ಎಲ್ಲರಿಗೆ ತಗೊಂಡು ನಿಮ್ಮ ಮನೆ ತಗ ನೋಡಿದೆ, ಬೀಗ ಹಾಕಿತ್ತು. ಹುಡುಗರು ಪಡುಗರು ಯಾರೂ ಇರಲಿಲ್ಲಮ್ಮ. ಅದಕ್ಕೆ ಬೈಗಾದರೂ ಬಂದಿರಲಿಲ್ಲ. 5:30 ಬಸ್ ಹೋದ್ರೂ ಬಂದಿರಲಿಲ್ಲ. ನೀನು ಬೈಗಾಗ ತಗೋ ಹೋಗಿದ್ದೆ. 6:30 ಬಸ್ಸಿಗೆ ಬಂದಿದ್ದೀಯ ಹಂಗಾದ್ರೆ. ಅಲ್ಲೇದಲ್ಲೇ ಆ ಬಿಸ್ಲಾಗೆ ಹೋಗಿ ನಿಂತ್ಕೊಂಡು ತಾಂಡು ಬರೋತ್ತಿಗೆ ಬೈಗಾಗುತ್ಕೊಳಕ್ಕೆ ಹಂಗೇನೆ ಎಲ್ಲನ ಹೋದ್ರೆ ಸಾಕಪ್ಪ ಸಾಕು ಅನ್ನಿಸ್ತೈತೆ ಹಂಗೇನೆ. ಅದಕ್ಕೆ ಹೋಗಿ ಬಂದೆ. ಬರಲಿಲ್ಲ ಬೈಗಾತು. ಈಗ ಬಂದೆ ನಿಮ್ಮ ಮನೆ ಕಡೆ ಕತ್ಕೆ ನೆನೆದಿಲ್ಲ ಬರಲಿಲ್ಲ ಅಂತಂದು ಹೇಳಿ ಬಂದೆ. ಯಾತ್ರ ಹೊತ್ತು ಮುಂಚೆ ಮಾಡೋಕ್ಕಿದ್ದೆ. ನಾನು ಇಲ್ಲ ಆಸೆ ಹೋದೆ. ಅವಾಗ ಯಾತೋ ಇಸ್ಕೊಂಬರಕ್ಕೆ ಹೋಗಿದ್ದೆ ಯಾರು ಅಂತಕ್ಕನ. ಆಗ ನೋಡಿದೆ ನೀನು ಇಲ್ಲಿ ಯಾತೋ ಮಾಡ್ದಲ್ಲ, ಯಾತೋ ಮಾಡಂಗಿದ್ದೆ. ಹೊತ್ತು ಮುಂಚೆ ಯಾತಿಕ್ಕೇನಿದ್ದೆ ಮಾಡೋಕ್ಕೆ. ಅಲಕಂಡು ಲಕ್ಷ್ಮಕ್ಕ, ದಿನ ಹುಳಿಕಾಳು ಸಾರು ಮಾಡೋಣ ಅಂತಂದೊಂಬದು. ದಿನ ಹುಳಿಕಾಳು ನೆನಕದ ಮರ್ತೆ ಅಂತಂದೊಂಬದು. ಅದಕ್ಕೆ ಮುಂದಾಗೇನೆ ಹುಳಿಕಾಳುಗಳು ಕಲ್ಲಾದು ಬಟ್ಲಕ್ಕೆ ಹಾಕಿಕ್ಕಿರೆ ನೀರು ಒಯ್ಯೋಕ್ಕಾಗುತ್ತೆ ಅಂತಂದೇಳಿ ಹುಳಿಕಾಳಿಗೆ ಕಲ್ಲಾದಿಕ್ಕಿದ್ದೆ. ದಿನ ಬೆಳಕಾಳು ಸಾರು ಉಂಡು ಬಾಯೆಲ್ಲ ಸಪ್ಪಿರಿಟ್ಟಂಗಾಗಿತ್ತು. ಒಂದಿವ್ಸ ಹುಳಿಕಾಳಾದರೆ ಹುಳಿಕಾಳಿನ ಸಾರು ಚಂದ. ಅದಕ್ಕೆ ಹುಳಿಕಾಳು ನೆನಕಕ್ಕೆ ಕಲ್ಲು ಆಯ್ತಿದ್ದಮ್ಮ ಕೂಕೊಂಡು. ನಾನು ನೋಡಲಿಲ್ಲ, ಬಕ್ಕಿಕೊಂಡು ಆಯ್ತಿರ್ಬೇಕಾದ್ರೆ ನೀನು ಹೋಗಿದ್ದ. ನೀನು ಮಾತಾಡಿಸ್ದಂಗೆ ಹೋಗಿದೆಯಾ? ವಾಸು ಮಿಷಿನ್ಗೆ ಹಾಕಿಸ್ತಾವಾದ್ರೆ ಕಲ್ಲಿರಲ್ಲ ಹುಳಿಕಾಳಗೆ. ಮೊದಲಂದ್ರೆ ಕಂಡ ತುಳ್ಸರು ಬರೇ ಕಲ್ಲಿರವು. ಡಬ್ಬ ಜಲ್ಡಿ ಹಿಡಿದು ಎಗ್ಲಿಸಿ ತಿರ್ಗಾ ಮರ ಜಲ್ಡಿ ಹಿಡಿದ್ರು ಹೆಂಗೆ ನೆನಕಿರು ಒಂದೊಂದು ಕಲ್ಲು ಸಿಗವು. ಇವಾಗ ಹಂಗಿಲ್ಲ. ಇವಾಗ ಮಿಷಿನ್ಗೆ ಹಾಕ್ತಾರಲ್ಲ, ಒಂದೇ ಒಂದು ಕಲ್ಲಿರಲ್ಲ ಹುಳಿಕಾಳಗೂ ಸಮೇತ. ಬೋಲ್ ಚೆನ್ನಾಗಿರ್ತವೆ. ನಿನ್ನವೆಲ್ಲ ಹಳೆ ಹುಳಿಕಾಳೆಲ್ಲ ಮಾಡಿದ್ದೀವಿ ಹೇಳು. ಉಂಕಂಡು ಹುಡುಗಿ ಹಳೆವೆಯ ಮುಗಿಲಿ ಇನ್ನೊಂದು ಈಸಿದ್ವು ಮುಗಿಲವು. ಇವು ಹೊಸವು ಸರಿಯಾಗಿ ನೆನೆಯಲ್ಲ, ಒಂದೊಂದು ಕಾಳುಗಳು ಉಳ್ಕೊತವೆ. ಅದಕ್ಕೆ ಹಳೆ ಮುಗಿಲಿ ಅಂತಂದೇಳಿ ಹೊಸವ ನೆನಕಿರಲಿಲ್ಲ, ಮಾಡಿಕ್ಕಿರಲಿಲ್ಲ. ಅವಾಗ ಎಸ್ಬೇಕಾ ಸಾತ್ಕೊಂಬಂದು ಮಾಡೋದು ಮಾಡ್ತಿದ್ದೆ. ಅದಕ್ಕೆ ಇವತ್ತೊಂದು ಸಾದು ಇಕ್ಕಿದ್ದೀನಿ. ನಮ್ಮ ತಾಯಿ ಇದ್ದರೆ ಒಬ್ರಿಗೆ ಕೊಡ್ಬೋದು, ಇಲ್ಲದಿದ್ದರೆ ಯಾರ ಮನೆಗಾನ ಹೋಗಿ ಒಂದಿವ್ಸ ಹುಳಿಕಾಳು ಚಿಕ್ಕರು ಉಳಿಸೋಕೆ ಮಾಡ್ಬೇಕು. ಒಂದಿವ್ಸ ಹುಳಿಕಾಳು ಕೊಡ್ರಿ, ಇಲ್ಲ ಯಾತನ ಅರ್ಧಂಬ ಪತ್ತಮ್ಮ ಮಾಡೋಣ, ಒಂದಿವ್ಸ ಹುಳಿಕಾಳು ಇದ್ರೆ ಕೊಡು ಅಂತಂದ್ರೆ ನಾನು ನೆನಕಿಲ್ಲ ಅಂತಾರೆ. ಯಾರಿಗೂ ಕೊಡಲ್ಲ. ನಮ್ಮ ತೆಗಿದ್ರೆ ನಾವು ಕೊಡ್ಬೋದು. ಇಸ್ಕೊಂಬರೋದು ಕಷ್ಟ. ಅದಕ್ಕೆ ಸುಮ್ಮನೆ ನೆನಕಿ ಇಕ್ಕೊಂಡು ಬಿಟ್ಟಿದ್ರು ಮಾಡ್ಕೊಳ್ಳಿ ಕಾಳು ಜಲ್ದಿ ಕರಗದಲ್ಲಿ ಬ್ಯಾಸಿ ಕಲ್ಕೊತ್ತು ಒಣಿಂದ ಮಾಡ್ತಾರೆ. ಇಲ್ಲಾಂದ್ರೆ ಒಂದು ದಿವ್ಸ ನೆನಪಬೇಕಷ್ಟೇ. ಅಲಕಂಡು ಲಕ್ಷ್ಮಕ್ಕ, ಯಾಕೆ ತಂದೆ ತಾಯಿ ನೆನಗಿನ ಬೈಗಾಗ ತಕ ಹೋಗಿದೆ. ಹುಂಚೆಣ್ಣೆ ಹಂಗಾತು, ಹುಂಚೆ ಬೀಜ ಎಲ್ಲನ ಮಸ್ತಾಗಿ ವ್ಯಾಪಾರ ಮಾಡ್ಕೆ ಮಂದಿ ನಮ್ಮ ಬೈನ ಬಂದೆ ಬರಲ್ಲ ಇಲ್ವಲ್ಲ ತಾಯಿ. ಅದು ಯಾಕೆ ತಂದೆ ಆಟ ತಕ ಹೋಗಿದ್ದೆ. ಯಾರ ಥರ ಅಂದ್ಬಿಡಕತ್ತ ಯಾಕೋ ಬೇಜಾರಾತು. ನಮ್ಮಂಥವ್ರು ಹೋದ್ರೆ ಸರಿಯಾಗಲ್ಲ. ಯಾರ್ದೆತ್ಕ ನಾವು ಹೋಗ್ಬೇಕು. ಸುಮ್ಮನೆ ಒಬ್ಬರೇ ಹೋದರೆ ಒಂಥರ ಬೇಜಾರಾದಂಗೆ ಆಗುತ್ತೆ. ಅದಕ್ಕಮ್ಮ ಹಿಂಗೆ ಮಾತಾಡ್ತೀವಿ. ಒಬ್ಬರೇ ಹೋದ್ರೆ ಏನಾಗುತ್ತೆ? ನಮ್ಮ ದುಡ್ಡು ನಮ್ಮ ಕಾಸು ಇದು. ನಮ್ಮ ಒಬ್ಬರೇ ಹೋದ್ರೆ ಏನಾಗುತ್ತೆ? ಅದೇನು ಅಲಕಂಡು ನಿಂಗಜ್ಜಿ.
ನಾನು ಹುಂಚೆಣ್ಣ ಹಾಕೋಕ್ಕೆ ಹೋಗಿದ್ದೀನಿ ಅಲ್ಲಿಗೆ. ಮಸ್ತಾಗೆ ಯಾವ್ಯಾವ ಊರಾರು ಗಂಡಸರು ಬಂದಿದ್ದರು. ಬಂದರೆ ಬರೀನೇ ಅವ್ರೇನು ಮಾಡ್ತಾರೆ, ನನ್ನ ಕಾಲಾಗೆ ಕಾಲಂಗ್ರಿಲಿ ಹೊತ್ಕೊಂಡು ಕಾಲು ಉಂಗುರ ನೋಡ್ತಾರೆ, ಕಾಲು ನೋಡ್ತಾರೆ ಬರೀ ಕಾಲ, ಆಮೇಲೆ ಕೊಳ್ಳಗಳ್ದು ನೋಡ್ತಾರೆ, ಹಣೆಗಳು ಬೊಟ್ಟು ನೋಡ್ತಾರಲ್ಲ ಗಂಡ ಇದನ್ನ ಇಲ್ವಾ ಅಂತಂದೇಳಿ ನನ್ನ ಕಾಲಾಗೆ ಕಾಲಂಗ್ರಿಲಿ ಹೊತ್ತಿ ಯಾವುದೋ ಒಂದು ಒಯ್ಯ ದುರು 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 ನೋಡ್ತಾನೆ. ನಾನು ಅತ್ಲಾಗೆ ಹೋಗ್ತೀನಿ, ಅತ್ಲಾಗೆ ಬರ್ತಾನೆ. ಹಂಗೇನೆ ನನಗೆ ಹಂಗೆ ಬೇಜಾರಾದಂಗೆ ಆಗಿಬಿಡ್ತು. ನೋಡು ಹಿಂಗೆ ತಾನೆ ಹಂಗೆ. ಮತ್ತೆ ಕೆಟ್ಟ ನನ್ನ ಮಕ್ಕಳು ನೋಡ್ತಾರೆ ಕಾಲಂಗ್ರಿ ಇಲ್ದಿದ್ರೆ ಗಂಡಿರಕ್ಕಿಲ್ವೇನೋ ಅದಕ್ಕೆ ಬರೋಕಲಾಗೈತೆ ಅಂತಂದೇಳಿ ನೋಡ್ತಾರೆ. ಇವಾಗ ಅದಕ್ಕೆ ಮತ್ತೀಗ ಯಾರೂ ಬರೋಕಲಾಗೆ ಇರೋದಿಲ್ಲ. ನೀನು ಇಕ್ಕಳಮ್ಮ ಅಂತಂದ್ರೆ ಅಂಥದ್ದೇ ಹೋಗೈತೆ, ಅಂಥ ಒಡವೇನೇ ಇಲ್ಲ ಅಂದರೆ ಇದನ್ನ ತಂದು ಏನು ಮಾಡೋಣ ಅಂತಂದೇಳಿ ನೀನು ಕಾಲಂಗ್ರಿ ಇಕ್ಕೆಮಲ್ಲ. ಇವಾಗ ಎಲ್ಲರೂ ಇಕ್ಕೆಂತಾರೆ. ನಾನು ಯೋಸಲಿ ಹೇಳಿದ್ದೀನಿ ಇಕ್ಕೆಳೆಲ್ಲ ಸ್ಮಕ ಅಂತಾನೆ. ಮೇಲಿದ್ದ ಕೆಳಕೊಂದ್ಸಲಿ ನೋಡ್ತಾನೆ, ಹಂಗೇನೆ ಕೆಳಕೊಂದ್ಸಲಿ ನೋಡ್ತಾನೆ, ಮ್ಯಾಕೊಂದ್ಸಲಿ ನೋಡ್ತಾನೆ. ಒಂದ್ಸಲಿ ಬಂದು ಮಗ್ಲಕ್ಕೆ ನಿಂತ್ಕೊಂತಾನೆ, ಯಾವ ಊರಮ್ಮ ಅಂತಂದಂತಾನೆ, ನಿಮ್ದೇನಮ್ಮ ಹುಂಚೆಣ್ಣು ಅಂತಂದಂತಾನೆ. ಮ್ಯಾಕೆ ಕೆಳಕ್ಕೆ ಸುಮ್ಮನೆ ಒಂದೇ ಸಮ ಹಂಗೆ ದುರು ನೋಡ್ತಾನೆ. ಕಾಲೊಂದ್ಸಲಿ ನೋಡ್ತಾನೆ. ನನಗೆ ಒಂಥರ ಆತು. ನಾನು ಯಾಕಣ ಹಿಂಗೆ ನೋಡ್ತೀಯ ಅಂತಂದಂದೆ. ಅದಕ್ಕೆ ಇಲ್ಲ ಕಣಮ್ಮ ಎಲ್ಲೋ ನೋಡ್ದಂಗೆ ಐತೆ ಅದಕ್ಕೆ ಕೇಳಿದೆ ಅಂತಂದಂತಾನೆ. ಮತ್ತು ಹಂಗೆ ಮತ್ತೆ ಹೇಳು ನೀನು ಹಂಗೆ ಕೇಳಿದಾಗ ಯಾವ ಊರನ್ನಾಗಲಿ ಸುಮ್ಕಿರ ಮರ ನೀನು ನಮ್ಮ ಕಟ್ಟಿಗೆ ನೀನೇನಲ್ತಿ ಅಂತಂದೇಳಿ ಆತ ಹೇಳ್ಕೊಬಾರ್ದು. ನಮ್ದಿಂಥ ಊರು ಇಂಥವ ಇದು ಅಂತಂದೇಳಿ ಹಂಗೆ ಪರಿಚಯ ಮಾಡ್ಕೊಂತ ಎಲ್ಲ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತಂದೇಳಿ ಭಾಳ ಇದನ್ನು ಮಾಡ್ತಾರೆ. ಹಂಗೆಲ್ಲ ನಾವು ಆಸ್ಪದ ಕೊಡ್ಬಾರ್ದು. ನಾವು ಹೋಗಿರೋದೇನೋ ನೋಡ್ಕೊಂಡು ಬರಬೇಕು. ಅದಕ್ಕೆ ಮತ್ತೀಗ ನಿನ್ನ ಕಾಲಂಗ್ರ ಇಕ್ಯ ಕೊಳ್ಳಕ್ಕಾಕ್ಯ ಅಂತ ಹೇಳೋದು ನಾವು. ಇಕ್ಕೆಬೋದು ನಿಂಗಜ್ಜಿ ನಮ್ಮ ಒಳ್ಳೆಗೆ ಆಡ್ಕೊಂತಾರೆ. ಗಂಟೊತ್ತ ಮೇಲೂ ಕಾಲಂಗ್ರ ಹಾಕ್ಯಂಡಾಳೆ, ಹೂವು ಮುಡ್ಕೊಂತಾಳೆ, ತಲೆ ಬಸ್ಕೊಂಡು ಹಂಗೇನೆ ಕೊಳ್ಳಕ್ಕೆ ಕರೆಮಣಿ ಹಾಕ್ಯಂಡಿದ್ದಾಳೆ ಅಂತಂದೇಳಿ ಆಡ್ಕೊಂತಾರೆ. ಅಂಥದ್ದೇ ಹೋಗೈತೆ ಅಂದಾಗ ಇಂಥದ್ದೇನು ಲೆಕ್ಕ ಅಂತಂದೇಳಿ ಹಂಗೇನೆ ಬಾಯಿಗೆ ಬಂದಂಗೆ ಅಂದ್ಕೊಂತಾರೆ. ಅದಕ್ಕೆ ನಾನು ಹಾಕ್ಯಂಬ್ಲಿಲ್ಲಮ್ಮ. ಈಗ ನೋಡು ಲಕ್ಷ್ಮಕ್ಕಾಯಿಗೆ ಅಂದ್ಕೊಂಬರ ಆಡ್ಕೊಂಬರೆಲ್ಲ ಬರ್ತಾರೆ. ನೀನು ಹೋಗಿದ್ದಕ್ಕೆಲ್ಲ ಯಾರು ಬರಲ್ಲ. ನಿನ್ನ ಕಷ್ಟ ನಿನಗೆ ಗೊತ್ತಿರುತ್ತೆ, ನಿನ್ನಿದು ನೀನು ಅನ್ಬೋಸೋದು ನಿನಗೆ ಗೊತ್ತಿರುತ್ತೆ. ಎಂತೆಂಥ ಜನಗಳು ಇರ್ತಾರಂತೆ, ಕೆಟ್ಟ ದೃಷ್ಟಿ ಬೀಳ್ತೈತೆ. ಅದಕ್ಕೇನೆ ಹಾಕಬೇಕು. ಹಾಕ್ಯಂಡ್ರೆ ಯಜಮಾನ್ರು ಇದ್ದಾರೆ ಅಂತಂದೇಳಿ ಭಯ ಇರುತ್ತೆ. ಎಲ್ಲ ಇದ್ದಾರೆ ಹೋಗಿದ್ದಾರೆ ಬರ್ತಾರೆ ಅಂತಂದೇಳಿ. ಇಲ್ಲಾಂದರೆ ನೋಡಿ ಅವ್ರಿಗೆ ಗೇಲಿ ಮಾಡೋಕ್ಕೆ ಚೆನ್ನಾಗಿರುತ್ತೆ, ಯಾರು ಹೇಳೋ ಕೇಳೋರಿಲ್ಲ ಅಂತಂದೇಳಿ. ಕಾಲದಾಗೆ ಯಾರೂ ಹಂಗೆ ಇರಲ್ಲ. ಇವಾಗ ಎಲ್ಲರೂ ಇಕ್ಕೊಂತಾರೆ. ಹೆಣ್ಣು ಯಾವಾಗಲೂ ಮುತ್ತೈದೇನೆ ಅಂತನ ಹೇಳ್ತಾರಲ್ಲ ಶಾಸ್ತ್ರದಾಗೆಲ್ಲ. ಏನು ಮದುವೆದಾಗಲೇ ಬಳೆ ತೊಟ್ಕೊಂಡಿರಲ್ಲ, ಮದುವೆದಾಗಲೇ ಹೂ ಮುಟ್ಕೊಂಡಿರಲ್ಲ, ಅಷ್ಟು ಕುಂಕುಮ ಇಕ್ಕೊಂಡಿರಲ್ಲ, ಮುಂದಾಗೆ ನಿಕ್ಕೊಂಡೇ ಇರೋದೇ ಇಲ್ವೇ. ಯಾವಾಗ್ಲೂ ಹೆಣ್ಣು ಲಕ್ಷ್ಮಿನೇನೆ. ಸುಮ್ಮನೆ ಇಕ್ಕೆ ಮತ್ತು ಕಲ್ತ್ಕ ನಿಪಟ್ಟಿಂದ ಇಂಥವೆಲ್ಲ ನೋಡಿದ್ಮೇಲೆ ಇನ್ಯಾಕೆ ಸುಮ್ಮನೆ ಇಕ್ಕೆ. ಅದಕ್ಕೇನಂತೆ ದೇವರಿಗೆ ಕೈ ಮುಗ್ದು ಇಕ್ಕೆ ಮತ್ತು ಕಲ್ತ್ಕ. ನಮ್ಮ ತಾಯಿ ನಿಪಟ್ಟಿಂದ ಇಕ್ಕೆಂತೀನಿ. ನನಗೆ ಹಂಗೆ ಭಯವಾದಂಗಾಗಿತ್ತು. ಅವನು ಹೆಂಗೆ ಗುರಾಯಿಸೋನು ಅಂತಂದಂತೀವಿ. ಅವನೊಂದ್ಸಲಿ ಕಾಲೇ ನೋಡೋನು, ಒಂದ್ಸಲಿ ಮೇಲಿಂದ ಕೆಳಕ್ಕೆ ನೋಡೋದು, ಮಗ್ಲಿಗೆ ಬಂದು ನಿಂತ್ಕೊಂಬೋದು, ಏನು ಥರ ಚುಡಾಯಿಸೋದು ಮಾಡೋನು. ನನಗೆ ಹಂಗೆ ಭಯವಾದಂಗಾಗೋದು. ಎಲ್ಲಿ ಹಿಂದಿಂದೆ ಬರ್ತಾನಪ್ಪ ಅಂತಂದೇಳಿ. ಅದಕ್ಕೆ ಈಟ ತಾತು ಇಂಥವೆಲ್ಲ ಎದುರಿಸ್ಬೇಕಾಗುತ್ತೆ. ಅದಕ್ಕೆ ನಿಪಟ್ಟಿಂದ ತಾಂಡು ಇಕ್ಕೆಂತೀನಿ ಸುಮ್ಮನೆ. ನೋಡಿದ್ರಲ್ಲ ವೀಕ್ಷಕರೇ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೂ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮೊದಲೇ ಸಲ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.